ಅದರಿಂದ ಕುಚೇಲನ ಅಷ್ಟು ಭಾಗ್ಯವಂತನ. ಇದಕ್ಕೆ ಸಂಬಂಧಪಟ್ಟರಾಗಿ ನಮ್ಮ ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅತಿಥಿ ಅಭ್ಯಾಗತ ಸೇವೆ ಅಂದರೆ ಭಗವಂತನ ಸೇವೆಯೇ ಬೇಡ. ಆದರೆ ಸೇವೆ ಮಾಡುವಾಗ ನಮ್ಮ ಮನೆಗೆ ಭಗವಂತ ಬಂದನೇನೋ ಅನ್ನೋ ಭಾವನೆಯಿಂದ ನಾವು ಮಾಡಬೇಕೇ ಹೊರತು ಅಪ್ಪ ಕಾಟಾಚಾರಕ್ಕೆ ಬಂದನ ಅದು ಊಟ ಮಾಡೋವಾಗೇ ಬರ್ಬೇಕೇನು, ಆಮೇಲೆ ಬಂದಾಗಿದ್ದ ಎಲ್ಲ ಮುಸ್ರೆ ತಿಕ್ಕವಾಗ ಬಂದಿದ್ರೆ ಸ್ವಲ್ಪ ಆಮೇಲೆ ಹಾಕಿ ಮುಸ್ರೆ ತಿಕ್ಕೋ ಅಂತ ಹೇಳ್ಬಿಡ್ತಾ ಇದ್ದಾರೆ. ಅಲ್ಲ, ಅತಿಥಿ ಬಂದಿದ್ದಾನೆ ಅಂದರೆ ಭಗವಂತ ಬಂದಿದ್ದಾನೆ. ನಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ. ನಮ್ಮ ಮನೆಯಲ್ಲಿ ಆವತ್ತಿನ ದಿನ ಪದ್ಮನಾಭ ವ್ರತ ಮಾಡೋದು ಸಹಜವಾಗಿ ವ್ರತಗಳು ಮಾಡ್ತಕ್ಕಂಥದ್ದು ಅಭ್ಯಾಸ ಇರುತ್ತೆ. ಲಕ್ಷ್ಮೀ ವ್ರತ ಮಾಡ್ತಾರೆ, ಅದೇ ರೀತಿಯಾಗಿ ಪದ್ಮನಾಭ ವ್ರತ. ನಮಗೆ ವರಮಹಾಲಕ್ಷ್ಮಿ ಇಲ್ಲ, ಪದ್ಮನಾಭ ವ್ರತಕ್ಕೆ ನಾವು ಖಂಡಿತವಾಗಿ ಹೋಳಿಗೆನೇ ಮಾಡೋದು. ಅದೆಲ್ಲ ರೆಡಿ ಮಾಡಿದ್ದಾರೆ. ನಾವು 10-12 ಜನ ನಮ್ಮ ಮನೆಯಲ್ಲಿ. 12 ಜನಕ್ಕೆ ಬೇಕಾಗಿರ್ತಕ್ಕಂಥ ಅಡಿಗೆನ ನಮ್ಮ ತಾಯಿಯವರು, ನಾಗಣ್ಣಮ್ಮನವರು ಎಲ್ಲ ತಯಾರು ಮಾಡಿದ್ದಾರೆ. ಎಲ್ಲ ವ್ರತವರೆ ಆಯಿತು. ಬೆಳಗ್ಗೆ ಟಿಫಿನ್ ಕೊಟ್ಟಿದ್ದಿಲ್ಲ. 11:30 ಹೆಂಗಾಗಿರುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಆ 11:30 ಊಟಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಒಬ್ಬ ಮನೆಗೆ ಬಂದ ಆಜಾನುಬಾಹು ವಿಗ್ರಹ, 6 ಅಡಿ ಚೆನ್ನಾಗಿದೆ, ದೃಢ ಆಗಿರ್ತಕ್ಕಂಥ ಸಿಂಹಾದ್ರಿ ಶಾಸ್ತ್ರಗಳಂತ ಮೀರನ ಮನೆಗೆ ಬಂದು ಈ ಪ್ರಶ್ನೆ ಕೇಳಿದೆ. ಅವನು ನೀನೇ ಸಿಂಹ ಈ ಕಡೆಗೆ ವಸ್ತೆ ಭೋಜನ ಪೆಟ್ಟಾರಂಟ అని విన్నాను, నేను ಭೋಜನಾನಿಗೆ వచ్చిన ಅಂತಂದು ಹೇಳಿದ್ರೆ ನೀವೇನು ಸಂತೋಷ ಪಡಬೇಕು, ದುಃಖ ಪಡಬೇಕು? ಒಳ್ಳೆ టైం ಬಂದ್ರಲ್ಲವಾ. ತಂದೆಯವರು చాలా మంచి పని చేసినాడు, మీరు స్నానం చేసుకొని రండి. నేను స్నానం చేసుకునే వచ్చినాను ಅಂದರೆ ನಿನಗೆ ಟೈಮ್ ಇಲ್ಲ. ನಾವು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ನಮ್ಮ ತಾಯಿಯವರು ನೀವೆಲ್ಲರೂ ಹೋಗಿ ಪಕ್ಕದಲ್ಲಿ ಹೋಟೆಲ್ ಇದೆ, ಇಡ್ಲಿ ತಿಂದ್ಕೊಂಡು ಬನ್ನಿ. ನಮ್ಮ ತಂದೆಯವರು 5 ರೂಪಾಯಿ ಕೊಟ್ಟರು. 5 ರೂಪಾಯಿ ಕೊಟ್ಟರೆ 10 ಜನ ಹೊಟ್ಟೆ ತುಂಬ ಇಡ್ಲಿ ತಿಂತಾ ಇದ್ವಿ. ಇವಾಗ ಏನಾಗಿದೆ ಗೊತ್ತಿಲ್ಲ. ಒಂಥರ ರುಚಿತಾನೆ, ಒಂಥರ ಚೈನ್. ನಾವು ಎಂತ ಹೋದ್ವಿ, ಅವರಿಗೆ 2 ಎಲೆ ಹಾಕಿದ್ವಿ. 1 ಎಲೆ ಅಲ್ಲ, 2 ಎಲೆ ಹಾಕಿ. ಸಾಮಾನ್ಯವಾಗಿ ವೈದಿಕ ಮಾಡಿದ್ರೆ 2 ಎಲೆ ಹಾಕ್ತಾರೆ. 2 ಎಲೆ ಹಾಕಿ ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥವನ್ನು ಹಾಕಿ ಆ ಮಹಾನುಭಾವ ಮಾಡಿರ್ತಕ್ಕಂಥ ಅಡಿಗೆನ ಎಲ್ಲವೂ ತಿಂದಿದ್ದಾರೆ. 12 ಜನಕ್ಕೆ ಹೋಳಿಗೆ ಎಷ್ಟು ಮಾಡಿರ್ತಾರೆ ನೀವು ಯೋಚನೆ ಮಾಡಿ. ಸಂಪೂರ್ಣವಾಗಿ ತಿಂದು ಇನ್ನೇನು ಮಜ್ಜಿಗೆ ಅನ್ನ ತಿನ್ಬೇಕು. ಸೌಟಿಂದ ಗಲಾಟೆ ಮಾಡ್ತಾ ಇದ್ದಾರೆ, ಅದೇನಿಲ್ಲ, ಟಾಕ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಅರ್ಥ. ಸ್ವಲ್ಪ ಸೌಟಿಗಿದೆ, ಅವಾಗ ಅರ್ಥ ಆಗಿದೆ. ಅಮ್ಮ ಎಂತಂದು ಅಂತೆ ಬೇಕು, ನೀನು ತೃಪ್ತಿಗೆ ಭೋಜಿಸ್ತಾನೆ ಅಂತಂದು ಹೇಳಿ ಆ ಅನ್ನ ಹಾಕ್ಕೊಂಡು ಮೊಸರನ್ನ ತಿಂದು ಚೆನ್ನಾಗಿ ತೃಪ್ತಿಯಿಂದ ಪಕ್ಕದಲ್ಲಿ ಒಂದು ತಾಮ್ರದ ಚೊಂಬಿತ್ತು, ದೊಡ್ಡ ಚೊಂಬಿತ್ತು. ಆ ಚೊಂಬು ತುಂಬ ನೀರು ಕುಡಿದು, ಈ ಚಾಮರದ ತಂಬು ತುಂಬ ಚೆನ್ನಾಗಿದೆ, ನಾನು ಕೊಡ್ತಿ ಅಂತ ಕೇಳಿದೆ. ತೊಗೊಂಡೋಗಿ ಸ್ವಾಮಿ, ಬಂದಿದ್ದು ಅದು ಬಂದಿದೆಯಾ, ಅದು ತೊಗೊಂಡೋಗಿ. ನಮ್ಮ ಅಪ್ಪವರು ಪ್ರತಿಯೊಬ್ಬ ಅತಿಥಿಗೆ ಬಂದರೆ 1 ರೂಪಾಯಿ. ಇದೊಂದು ಒಳ್ಳೆ ಸಂಪ್ರದಾಯ. ಊಟ ಬಡಿಸಿದ ಮೇಲೆ, ಊಟ ಮಾಡಿದ ಮೇಲೆ ಸುಮ್ಮನೆ ಕಳಿಸ್ಬಾರ್ದು. ತಾಂಬೂಲ ಕೊಟ್ಟು ದಕ್ಷಿಣೆ ಕೊಟ್ಟು ಕಳಿಸ್ತಕ್ಕಂಥದ್ದು ಸಂಸ್ಕಾರ. ಇದು ಸಂಸ್ಕೃತಿ, ಸಂಸ್ಕಾರ. ಅವ್ರಿಗೆ ಅವ್ರಿಗೆ ದುಡ್ಡು ಕಡಿಮೆ ಇದೆ ಅಂತಂದಲ್ಲ, ಇದು ನಮ್ಮ ಸಂಸ್ಕಾರ. ಆ ಸಂಸ್ಕಾರಯುತವಾಗಿರ್ತಕ್ಕಂಥ 1 ರೂಪಾಯಿ ದಕ್ಷಿಣೆ ಕೊಟ್ಟು ನಮಸ್ಕಾರವನ್ನು ಮಾಡಿ, ಸ್ವಾಮಿ ಪಕ್ಕದಲ್ಲಿ ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲೇ ಇದ್ದು ಆ ಈಶ್ವರ ದೇವಸ್ಥಾನದ ಪೂಜೆ ಮಾಡುವ ಸ್ವಾಮಿಗಳು, ಅಲ್ಲಿಗೆ ಹೋಗಿ ನಿದ್ದೆ ಮಾಡಿ ಚಾಪೆ ಕೊಡ್ತೀನಿ, 1 ದಿಂಬು ಕೊಡ್ತೀನಿ, ಎಲ್ಲರೂ ತೊಗೊಂಡು ಹೋಗಿ ಅಲ್ಲಿ ಎಲ್ಲ ಅವರಿದ್ದೀವಿ. ಆಯ್ತಪ್ಪ, ಒಂದು 10 ಗಂಟೆ ಕೂತ್ಕೊಳ್ರು ಅಂತಂತೆಲ್ಲ ಹೇಳಿ, ಇಲ್ಲೊಬ್ಬ ಮಹಾನೇ ಸಾಕು ನಿಮಗೆ ಪುಣ್ಯ ಬರುತ್ತೆ. ಅಲ್ಲಿ ಹೋಗ್ತಾರೆ, ಆ ಮಹಾನುಭಾವ ಇಲ್ಲ. ಚೊಂಬಿದೆ, ಚಾಪೆ ಇದೆ, ದಿಂಬಿದೆ. ಆ ಮಹಾನುಭಾವಿಗೆ ಎಲ್ಲರೂ ಗೊತ್ತಿ ಯಾರು ಬಂದಿದ್ದಾರೆ? ಸಾಕ್ಷಾತ್ ಪದ್ಮನಾಭ ಸ್ವಾಮಿಯೇ
ಭಗವಂತ ಯಾವ ರೂಪದಲ್ಲಿ ನಮ್ಮ ಮನೆಗೆ ಬರ್ತಾನೋ ಗೊತ್ತಿಲ್ಲ. ಅತಿಥಿಗಳು ಬಂದಿದ್ದಾರೆ ಅಂದರೆ ಸಾಕ್ಷಾತ್ ಭಗವಂತ ಬಂದಿದ್ದಾನೆ ಅಂತಂದು ಆ ಅತಿಥಿ ಸತ್ಕಾರವನ್ನು ಯಾವ ಗೃಹಸ್ಥನ ಮಾಡ್ತಾನೋ ಆ ಗೃಹಸ್ಥನ ಮನೆ ಬಂಗಾರ. ಅವತ್ತು ನೀವೇನಂದರೆ ನಮ್ಮ ಮನೆಯಲ್ಲಿ ಸುಭಿಕ್ಷವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ಬೆಳೆದಿದೆ ಅಂದರೆ ಇದು ಅತಿಶಯೋಕ್ತಿ ಅಲ್ಲ, ಇದು ನಿಜ ಜೀವನದಲ್ಲೇ ಆಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ, ಗೃಹಸ್ಥಾಶ್ರಮ ಜೀವನದಲ್ಲಿ ನಿಷ್ಕಾಮ ಕರ್ಮಾಚರಣ. ಪ್ರತಿಯೊಂದು ಕೆಲಸದಲ್ಲಿ ನಿಜವಾಗಿರ್ತಕ್ಕಂಥ ಫಲದ ಅರ್ಪಿತವಾಗಿರ್ತಕ್ಕಂಥ ಕರ್ಮ ಎಂದು ನೀನು ಮಾಡು.